ಜೈ ಭೀಮ್ ಅಂದ್ರೆ ಏನು? ಸಮಾನತೆ. ಒಪ್ತೀರಾ? ಒಪ್ತಿರದಾನೆ? ಈಗ ಬ್ರದರ್ ಒಂದು ಮಾತು ಹೇಳಿದ್ರು, ಯಾವ್ದೋ ಸಂವಿಧಾನ ಬರ್ತದೆ, ಅದರಲ್ಲಿ ಕ್ರೈಸ್ತರಿಗೆ ಮುಸಲ್ಮಾನರಿಗೆ ಮತ ಹಾಕಕ್ ಬಿಡಲ್ಲ. ಯಾಕೆ ಕ್ರೈಸ್ತರು ಮುಸಲ್ಮಾನರಿಗೆ ನೋಡಿದ್ರೆ ಯಾಕೆ ಇಷ್ಟೊಂದು ಮೆಣಸಿನಕಾಯಿ? ಕಾರಣ ಗೊತ್ತಾ? ಜೈ ಭೀಮ್ ಅಂದ್ರೆ ಸಮಾನತೆ. ಯೇಸು ಕ್ರೈಸ್ತರವರ ಸಂದೇಶ ಏನಿದೆಯಲ್ಲ, ಬುಕ್ ಆಫ್ ಜಾನ್ ಚೆಕ್ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಎಲ್ಲರೂ ಒಂದೇ, ಸಮಾನರು ಅಂತೇಳಿ ಬೈಬಲ್ ಹೇಳುತ್ತೆ. ಅದೇ ತರ ಯಾ ಅಯ್ಯುಹನ್ನಾಸು ಇನ್ನಾ ಖಲಕ್ನಾಕುಂ ज़करन व उन्सा, उलमा बैठी पूछिए, जिस जगह पर ईमान वालों को खिताब करना था, अल्लाह उस जगह पर या अय्युहल्लज़ीना आमनू कहा है. जिस जगह पर लोगों को खिताब करना है, उस जगह पर या अय्युहन्नास. हमें मैसेज दिया गया है कि तुम एक माँ एक बाप से पैदा हुए हो. आखिरी जो मैसेज था रसूलुल्लाह सल्लल्लाहु अलैहि वसल्लम का, वो हज्जतुल विदा के वक्त में था. वो हज्जतुल विदा के वक्त में तमाम सहाबा को इकट्ठा करके, मैं उर्दू में भी बोल रहा हूँ, इतना भी कन्नड़ा नहीं आता, आगे से काम करना है ना, आता ಕೊನೆಯ ಸಂದೇಶ ಸರ್ಮನ್ ಏನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಯಿತು. ಹಜ್ ಮಾಡಿದ ನಂತರ ಅವ್ರು ನಿಂತ್ಕೊಂಡು ಒಂದ್ ಕಡೆ ಹೈಟಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಎಲ್ರಿಗೂ ಕೇಳಿಸ್ತಾ ಇದೆಯಾ? ಎಲ್ಲಿವರೆಗೂ ಕೇಳಿಸ್ತಿತ್ತು ಅವ್ರಿಗೆ ಜವಾಬ್ದಾರಿ ಕೊಡ್ತಾರೆ, ಹಿಂದೆ ಇರೋರಿಗೆ ತಿಳಿಸಿಲ್ಲ. ತಿಳಿಸಿ ಏನ್ ಹೇಳ್ತಾರೆ? ಇನ್ನ ರಬ್ಬಕುಂ ವಾಹಿದ್, ನನ್ನ ನಿನ್ನ ಸೃಷ್ಟಿಕರ್ತ ಒಬ್ಬ. ಇನ್ನ ಅಬಾಕುಂ ವಾಹಿದ್, ನಿನ್ನ ನನ್ನ ತಂದೆ ಒಬ್ಬ, ಆದಮ್. ಒಬ್ಬ ಅರಬ್, ನಾನ್ ಅರಬ್ ಮೇಲೆ ಸುಪೀರಿಯರ್ ಅಲ್ಲ. ಒಬ್ಬ ನಾನ್ ಅರಬ್ ಸುಪೀರಿಯರ್, ಅರಬ್ ಮೇಲೆ ಅಲ್ಲ. ಇದು ಸಂದೇಶ ಪ್ರವಾದಿ ಮೊಹಮ್ಮದ್ ಅವರು ಬಂದಿದ್ದು. ಒಬ್ಬ ಕಡಿಗಿರೋನು ಈ ಗೋರೆಗೆ ಒಬ್ಬರು ಸುಪೀರಿಯರ್ ಮೈ. ಇದನ್ನೆಲ್ಲ ಹೇಳಿ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ರು ಗೊತ್ತಾ? बल्ले कमा उन्जिला इलैक, मुझ पर जो नाजिल किया गया है मैंने तुमको पहुंचा दिया. कमा बल्लगता शाहिद व गाइबा. अब तुम्हारी जिम्मेदारी है, यहाँ जो मौजूद है उनको भी सुनाओ, जो आने वाली नस्ल है उनको भी सुनाओ. इक्वालिटी का मैसेज कहाँ है? मेरे पास मैसेज. हमारे आबा व अजदाद दूसरों को इक्वालिटी दिलाने की खातिर अपने बच्चों को गिरवी रखे इतिहास है हमारा. आज भी थोड़ी जगह पर कॉम्प्रोमाइज कर लिया मुसलमान, सही तो एपीजे अब्दुल कलाम के जैसा प्रेसिडेंट बन सकता है, मगर हमारे खून में कॉम्प्रोमाइज नहीं है. मानते हैं कॉम्प्रोमाइज? आज भी इस मुल्क के शोषित समाज के लोगों को जब भी प्रॉब्लम होती है, खड़ने वाले मुसलमान भाइयों हैं, क्रिश्चियन है. ಎಲ್ಲ ಕಡೆಯೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀವಿ, ಏನು ಶಿಕ್ಷಣ ಪಡ್ಕೋಬೇಕು ಅಂತ. ನಮಗೆ ಕಲಿಸ್ಕೊಟ್ಟಿದೆ ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜೀ ಖಲಕ್. ಮೊದಲನೇದಾಗಿ ಲಾ ಇಲಾಹ ಇಲ್ಲಲ್ಲಾಹ್ ಕೊಟ್ಟಿಲ್ಲ ನಮಗೆ, ಓದಿ ಅಂತ ಕೊಟ್ಟಿದ್ರು. ಆ ಕಾಲದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇಲ್ಮ್ ಸೀಖನಾ ಹೈ ತೋ ಚೀನ್ ತಕ್ ಜಾओ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಚೈನಾ ಏನು ಮಾಡ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಚೈನಾ ಯಾವ ಲೆವೆಲ್ ಡೆವಲಪ್ ಆಗಿದೆ. ಆ ಕಾಲದಲ್ಲಿ ಹೇಳ್ತಾರೆ, ನಿಮಗೆ ನಾಲೆಜ್ ಬೇಕಾದ್ರೆ ಚೈನಾ ಹೋಗಿ ಅಂತ. ಧರ್ಮದ ನಾಲೆಜ್ ಅವ್ರ ಹತ್ರ ಇತ್ತಲ್ಲ, ಚೈನಾದವ್ರಿಗೆ ಅಂದ್ರೆ ಯಾವ ನಾಲೆಜು? ಪ್ರಪಂಚದ ನಾಲೆಜ್, ಮಾಡರ್ನ್ ಎಜುಕೇಶನ್. ನಾವು ಒಂದು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡದೇ ಇದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನು? ಹಾಗಾಗಿ ಸಮಾನತೆಯ ಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡಿದಾಗ, ಯಾವ ಪೊಲಿಟಿಕಲ್ ಸಿಸ್ಟಮ್ ಇದೆಯೋ, ಆ ರಾಜಕೀಯ ಅಧಿಕಾರ ಇಟ್ಕೊಂಡಿರುವಂತ ಸಿಸ್ಟಮ್ ಇದೆಯೋ, ಆ ಸಿಸ್ಟಮ್ ನಿಮ್ಮ ಮೇಲೆ ತಿರುಗಿ ಬೀಳುವಂಥದ್ದು ಸಹಜ. ನೀವು ಅವರ ಬುಡಕ್ಕೆ ಕೈ ಹಾಕಿದಾಗ, ಅವರು ಅಸಮಾನತೆ ಇಟ್ಕೊಂಡು ನಡೆಯುವಾಗ ನೀವು ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಸಮಸ್ಯೆ ಆಗೋದು 100% ಗ್ಯಾರಂಟಿ. ಸಮಸ್ಯೆ ಆಗದೇ ಇದ್ರೆ ಅರ್ಥ ಮಾಡ್ಕೊಳ್ರಿ, ಆ ಸಿಸ್ಟಮ್ ಜೊತೆ ನೀವೆಲ್ಲ ಒಂದ್ ಕಡೆ ಕಾಂಪ್ರಮೈಸ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಮಲ್ಲಿ ಬೀಳ್ತಾರೆ.